ನೋಡ್ರಿ ನಾವೀಗ ಬಂದೀವಿ ಗೋಲ್ ಗುಂಬಾಜಿಗೆ. ಇವರು ನಮ್ಮ ಅತ್ತಿಗೆಯವ್ರ ಅಮ್ಮ, ಇವರು ನಮ್ಮ ಅತ್ತಿಗೆಯವರ ಅಣ್ಣ, ಇವರು ನಮ್ಮ ಅಣ್ಣ, ಇವರು ನಮ್ಮ ಅತ್ತಿಗೆ. ನೋಡ್ರಿ ಇವರೇ ನಮ್ಮ ಅತ್ತಿಗೆ, ಇವರು ನಮ್ಮಮ್ಮ, ನಮ್ಮ ಅತ್ತಿಗೆಯವ್ರ ಅತ್ತಿಗೆ ಇಲ್ಲಿದ್ದಾರೆ. ತೋರಿಸ್ತೀನಿ ಒಂದೇ ನಿಮಿಷ. ಆ್ಯಕ್ಚುಲಿ ನಾನು ಫಸ್ಟ್ ಊರಿಗೆ ಬಂದಾಗಿಂದ ವಿಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ, ಸಾರಿ. ಇವಾಗಿಂದ ಮಾಡ್ತಾ ಇದ್ದೀನಿ. ಕಿಯಾನು, ಇದು ನಮ್ಮ ಅತ್ತಿಗೆಯವ್ರ ಅತ್ತಿಗೆ. ಹಾಯ್ ಮಾಡ್ರಿ. ಇದು ಅವ್ರ ಮಗಳು ಪನ್ನು ಅಂತ. ಹಾಯ್ ಮಾಡ್ರಿ. ಈಗ ನಾವು ಗೋಲ್ ಗುಂಬಾಜ್ಗೆ ಬಂದಿದ್ದೀವಿ. ಈಗ ಅಲ್ಲಿ ಹತ್ತಬೇಕು. ಬಿಸಿಲು ಬೇರೆ ಭಾಳ ಐತಿ, ಫುಲ್ಲು ಬೆಂದೋಗ್ತಿದ್ದೀವಿ ಬಿಸಿಲಲ್ಲಿ. ಒಳಗಡೆ ಈಗ ಹತ್ತಬೇಕು. ಒಳಗಡೆ ಬನ್ನಿ ಹತ್ತೋಣ. ಎಂಟ್ರೆನ್ಸು ಆ್ಯಕ್ಚುಲಿ ನಾನು ಸಣ್ಣವಳಿದ್ದಾಗ ಬಂದಿದ್ದೆ, ಒಂದು 15 ಇಯರ್ಸ್ ಬ್ಯಾಕು. ಈಗ ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೋಡ್ರಿ ಎಷ್ಟು ದೊಡ್ಡದೈತೆ. ಈ ಬಿಸಿಲಲ್ಲಿ ಮುಖ ಎಲ್ಲ ಫುಲ್ ಟ್ಯಾನ್ ಆಗತ್ತೆ. ಎಂಥ ಸನ್ಸ್ಕ್ರೀನು ಇಲ್ಲಿ ಯೂಸ್ ಆಗಲ್ಲ. ಇವ್ರು ನೋಡ್ರಿ ಕಪಲ್ಸ್ ಮುಂದೆ ಹೋಗ್ತಾ ಇದ್ದಾರೆ ಹಂಗೆ ನಮ್ಮನ್ನು ಬಿಟ್ಟು. ನಮ್ಮ ಅತ್ತಿಗೆ ಅವ್ರ ಅಣ್ಣ ಆ್ಯಂಡ್ ಅಮ್ಮ ಅಲ್ಲೇ ಉಳ್ಕೊಂಡ್ರು, ಅವ್ರಿಗೆ ಹತ್ತಕ್ಕಾಗಲ್ಲ ಅಂತ. ಈಗ ನಾವಷ್ಟೇ ಬರ್ತಾಯಿದ್ದೀವಿ. ಕಿಯಾನ್ ಕೂಡ ನೋಡಿ ಹೆಂಗೆ ನಡ್ಕೊಂಡು ಬರ್ತಿದ್ದಾನೆ. ಇದು ಎಂಟ್ರೆನ್ಸು, ಗೋಲ್ ಗುಂಬಾಜ್ ಎಂಟ್ರೆನ್ಸ್. ಇದು ಒಳಗಡೆ ಸ್ಟೆಪ್ಸ್ ಇದಾವಂತೆ, ಹತ್ತಬೇಕು. ಒಳಗಡೆ ಏನು ಕಾಣಿಸಲ್ಲ ಅನ್ಸುತ್ತಲ್ಲ. ಕಾಣಿಸಲ್ಲ, ಕತ್ಲು ಕತ್ಲು. ಎಲ್ಲರೂ ಚೀರ್ತಾ ಇದ್ದಾರೆ. ನೋಡ್ರಿ ಎಷ್ಟು ಹೈಟಲ್ಲಿ ಐತೆ. ಸ್ಮಾರಕಗಳು ನೋಡ್ರಿ. ಆ್ಯಂಡ್ ಇದನ್ನು ಕಟ್ಟಿದವರು ಯಾಕೂತ್ ಆ್ಯಂಡ್ ದಬುಲ್ರಾರ್ ಅವರು ಕಟ್ಟಿದ್ರಂತೆ. ಇದರಲ್ಲಿರೋ ಸ್ಮಾರಕ ಯಾರ್ದಂದರೆ ಬಿಜಾಪುರದ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾರ್ದವ್ರದಂತೆ. ಗೋಲ್ ಗುಂಬಾಜ್ ಹೊರಗಡೆಯಿಂದ 198 ಅಡಿ ಎತ್ತರ ಇದ್ದು ಒಳಗಡೆ ಎತ್ತರ 175 ಅಡಿ ಎತ್ತರ ಇದೆ ಮತ್ತು ಇದರ ಉದ್ದ ಆ್ಯಂಡ್ ಅಗಲ 50 ಮೀಟರ್ ಇದೆ. ನಮಗಂತೂ ಮೆಟ್ಲು ಹತ್ತೋಷ್ಟರಲ್ಲಿ ಸಾಕಾಗೋಯ್ತು. ಮೇಲ್ಗಡೆಯಿಂದ ನೋಡಿದರೆ ಕೆಳಗಡೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನೋಡಿ ಆವಾಗಿನ ಕಾಲದಲ್ಲೂ ಎಷ್ಟು ಕ್ರಿಯೇಟಿವ್ ಆಗಿ ಕಟ್ಟಿದ್ದಾರೆ ಅಂತ. ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೆ, ಯಾಕಂದರೆ ಬಹಳ ವರ್ಷಗಳ ಮೇಲಾಯಿತು ಈ ಗೋಲ್ ಗುಂಬಾಜ್ನ ನೋಡಿ. ಬಹಳ ಸುಸ್ತಾಗ್ತಿತ್ತು, ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಸ್ಟೆಪ್ಸ್ಗಳನ್ನ ಹತ್ತುತ್ತಿದ್ವಿ. ನಮ್ಮ ಅಮ್ಮನಿಗಂತೂ ತುಂಬ ಸುಸ್ತಾಗ್ತಾ ಇತ್ತು. ಮೆಟ್ಲುಗಳು ಫುಲ್ಲು ಹೈಟಲ್ಲಿದ್ದು ಹತ್ತಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ. ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗೋಲ್ ಗುಂಬಾಜ್ ಅಂತ ಪ್ರಖ್ಯಾತಿ ಆಗಿರೋ ಇಲ್ಲಿ ನಾವು ಒಂದು ಸಲ ಕೂಗಿದ್ರೆ 7 ಸಲ ರಿಫ್ಲೆಕ್ಟ್ ಆಗಿ ನಮಗೆ ಕೇಳಿಸುತ್ತಂತೆ. ಆದರೆ ನಮಗೆ ಕೇಳಿಸಿದ್ದು 3 ಸಲ ಅಷ್ಟೇ. ಒಳಗಡೆ ಎಂಟ್ರಿ ಕೊಡೋಷ್ಟರಲ್ಲೇ ನೋಡಿದರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನೀವೇ ಹೋಗಿ ನೋಡಬೇಕು. ಅಷ್ಟು ದೊಡ್ಡದಾಗಿದೆ. ಕೆಳಗಡೆ ಅಂತೂ ನೋಡಿದರೆ ಬಿದ್ದೋದಂಗೆ ಆಗುತ್ತೆ. ಎಲ್ಲ ಹತ್ತು ಬಂದು ಫುಲ್ ದಣ್ಕೊಂಬಿಟ್ಟಾರ. ನಾವೆಲ್ಲರೂ ಯಾರ್ಯಾರಿಗೆ ಏನೇನು ಇಷ್ಟ ಹೆಸರು ಅವ್ರವ್ರ ಕಪಲ್ಸ್ ನೇಮ್ಗಳನ್ನ ಕೂಗಿ ಯಾವ ಥರ ಸೌಂಡ್ ಬರುತ್ತೆ ಅಂತ ಚೆಕ್ ಮಾಡಿದ್ವಿ. ನಮಗಂತೂ ಇಷ್ಟ ಆಯಿತು ಈ ಗೋಲ್ ಗುಂಬಾಜ್ ಭಾಳ ದಿನದ ಮೇಲೆ ನೋಡಿ. ಹತ್ತಿ ಹೇಳೋದು ಬಂದ್ವಿ ನೋಡ್ರಿ. ಇಷ್ಟಿತ್ತು ನಮ್ಮದು ಗೋಲ್ ಗುಂಬಾಜ್ ಪಯಣ.
ನೋಡ್ರಿ ಎಲ್ಲರೂ ಸಾಕಾಗಿ ಬಂದ್ವಿ, ಕೆಳಗೆ ಬಂದ್ವಿ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಹೋಗೋದು. ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಎಲ್ಲರಿಗೂ ಗೋಲ್ ಗುಂಬಾಸ್ ತೋರಿಸ್ಬೇಕಂತ ನನಗೆ ಅನಿಸ್ತು, ಹಾಗಾಗಿ ವಿಡಿಯೋ ಮಾಡಿದೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಮಾಡಪ್ಪಜಿ. ಬಾಯ್ ಬಾಯ್.